ಪ್ರೀತಿಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಚತುರ್ಭುಜಗಳ ರಚನೆ ಎನ್ನುವ ಪಾಠಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ನಾವು ಹಿಂದಿನ ತರಗತಿಯಲ್ಲಿ ಹಲವು ವಿಧದ ಚತುರ್ಭುಜಗಳು ಹಾಗೂ ಅವುಗಳ ರಚನೆ, ಮುಖ್ಯವಾಗಿ ಚೌಕ ಮತ್ತು ಆಯತಗಳ ರಚನೆಯನ್ನು ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ನಾವು ಸಮಾನಾಂತರ ಚತುರ್ಭುಜಗಳು ಮತ್ತು ಸಮಾನಾಂತರ ಸಮಚತುರ್ಭುಜಗಳ ರಚನೆಯನ್ನು ಹೇಗೆ ಮಾಡಬಹುದು ಎನ್ನುವುದಾಗಿ ನಾವು ತಿಳಿಯಲಿದ್ದೇವೆ. ಈ ಸಮಾನಾಂತರ ಚತುರ್ಭುಜಗಳು ಅಂದರೆ ನಿಮಗೆ ಅದರ ವಿಶೇಷತೆಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಸಮಾನಾಂತರ ಚತುರ್ಭುಜದಲ್ಲಿ ವಿರುದ್ಧ ಭುಜಗಳು ಸಮಾನವು, ಸಮಾನಾಂತರವು ಅಂತ. ಹಾಗೆ ಭುಜಗಳೆಲ್ಲ ಸಮಾನವಾಗಿರುವಂತಹ ಸಮಾನಾಂತರ ಚತುರ್ಭುಜವೇ ಸಮಾನಾಂತರ ಸಮಚತುರ್ಭುಜ. ನಾವು ಮೊದಲಿಗೆ ಒಂದು ಸಮಾನಾಂತರ ಸಮಚತುರ್ಭುಜದ ರಚನೆ ಬಗ್ಗೆ ತಿಳಿಯೋಣ. ಉದಾಹರಣೆಗೆ 4 ಸೆಂಟಿಮೀಟರ್ ಭುಜ ಅಂದರೆ ಭುಜದ ಅಳತೆ 4 ಸೆಂಟಿಮೀಟರ್ ಇರುವಂತಹ ಒಂದು ಸಮಾನಾಂತರ ಸಮಚತುರ್ಭುಜವನ್ನು ನಾವು ಹೇಗೆ ರಚಿಸಬಹುದು. ಭುಜದ ಅಳತೆ 4 ಸೆಂಟಿಮೀಟರ್ ಆಗಿರುವಂತೆ ನಾವು ಒಂದು ಸಮಾನಾಂತರ ಸಮಚತುರ್ಭುಜವನ್ನು ರಚನೆ ಮಾಡಿದ್ದೇವೆ. ನಾವು ಬೇರೆ ಬೇರೆ ರೀತಿಯಲ್ಲಿ ರಚನೆ ಮಾಡಿದ್ದೇವೆ. ಅಲ್ಲಿ ಭುಜದ ಅಳತೆ ಮಾತ್ರ 4 ಸೆಂಟಿಮೀಟರ್. ಈ ಹತ್ತಿರದ ಭುಜಗಳೊಳಗಿನ ಕೋಣದ ಅಳತೆ ಎಷ್ಟು ಎಂದು ನಿರ್ದಿಷ್ಟವಾಗಿ ನೀಡಿಲ್ಲ. ಉದಾಹರಣೆ ನೋಡಿ, 30 ಡಿಗ್ರಿ ಇಲ್ಲಿ ಹತ್ತಿರದ ಭುಜಗಳೊಳಗಿನ ಕೋಣದ ಅಳತೆ 30 ಡಿಗ್ರಿ, ಹಾಗೆ 40 ಡಿಗ್ರಿ ಅಥವಾ 50 ಡಿಗ್ರಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ರಚನೆ ಮಾಡ್ತೀವಿ. ಆದ್ದರಿಂದ ಒಂದು ನಿರ್ದಿಷ್ಟವಾದ ಸಮಾನಾಂತರ ಸಮಚತುರ್ಭುಜವನ್ನು ರಚಿಸಲು ಎಷ್ಟು ಅಳತೆಗಳು ಬೇಕಾಗಬಹುದು? ಕನಿಷ್ಠ 2 ಅಳತೆಗಳು ಬೇಕಾಗುತ್ತದೆ. ನಾವು ಆಯತ ರಚನೆ ಮಾಡಿದಾಗ ಆಯತದಲ್ಲಿಯೂ ಕನಿಷ್ಠ 2 ಅಳತೆಗಳು ಬೇಕಾಗುತ್ತದೆ. ಹಾಗೆ ಸಮಾನಾಂತರ ಸಮಚತುರ್ಭುಜದಲ್ಲಿ ಯಾವುದಾದರೂ 2 ಅಳತೆಗಳನ್ನು ಇಟ್ಟಾಗ ಮಾತ್ರ ನಮಗೆ ಅದನ್ನು ರಚನೆ ಮಾಡಬಹುದು. ಉದಾಹರಣೆಗೆ ಭುಜದ ಅಳತೆ 4 ಸೆಂಟಿಮೀಟರ್ ಮತ್ತು ಅದರ ಸಮೀಪ ಭುಜ ಒಂದು ಶಿರದಲ್ಲಿರುವ ಕೋಣದ ಅಳತೆ 30 ಡಿಗ್ರಿ ಆಗಿರುವಂತೆ ನಾವು ಯಾವ ರೀತಿ ಒಂದು ಸಮಾನಾಂತರ ಸಮಚತುರ್ಭುಜವನ್ನು ರಚನೆ ಮಾಡಬಹುದು? ಚಿತ್ರದಲ್ಲಿ ತೋರಿಸಿದಂತೆ ಭುಜಗಳ ಅಳತೆ 4 ಸೆಂಟಿಮೀಟರ್ ಮತ್ತು ಅವುಗಳ ಒಂದು ಶಿರದಲ್ಲಿ ಇರುವಂತಹ ಕೋಣದ ಅಳತೆ 30 ಡಿಗ್ರಿ. ಇದನ್ನು ನಾವು ಯಾವ ರೀತಿ ರಚನೆ ಮಾಡಬಹುದು ಅಂತ ಮೊದಲಿಗೆ 4 ಸೆಂಟಿಮೀಟರ್ ಉದ್ದದ ಒಂದು ಗೆರೆ ಅಂದರೆ ಸಮಾನಾಂತರ ಚತುರ್ಭುಜದ ಒಂದು ಭುಜ 4 ಸೆಂಟಿಮೀಟರ್. ಇದರ ಒಂದು ತುದಿಯಲ್ಲಿ 30 ಡಿಗ್ರಿ ಇರುವಂಥ ಒಂದು ಗೆರೆಯನ್ನು ಇರಬೇಕು. ಇನ್ನೊಂದು ಇದರ ಸಮೀಪ ಭುಜವಾಗುತ್ತದೆ. ಹಾಗೆ ಅದರ ಇನ್ನೊಂದು ತುದಿಯಲ್ಲಿಯೂ 30 ಡಿಗ್ರಿ ಬಾಗುವಂತೆ ನಾವು ಇನ್ನೊಂದು ಗೆರೆ ಎಳೆದರೆ ಆಗ ಈ 2 ಭುಜಗಳು ಸಮಾನಾಂತರವಾಗಿರುತ್ತದೆ. ಅಲ್ಲಿಯೂ 4 ಸೆಂಟಿಮೀಟರ್ ಇರುವಂತೆ ನಾವು ಒಂದು ಬಿಂದುವನ್ನು ಗುರುತಿಸಿ ಅದನ್ನು ಜೋಡಿಸಿದಾಗ ನಮಗೆ ಸಮಾನಾಂತರ ಸಮಚತುರ್ಭುಜ ಸಿಗುವುದು. ಈ ರೀತಿ ಒಂದು ತುದಿಯಲ್ಲಿ
ವಿಸ್ತರಿಸಿ ಇಲ್ಲಿಯೂ 30 ಡಿಗ್ರಿ ಆಗುವಂತೆ ಇನ್ನೊಂದು ಗೆರೆಯನ್ನು ಇಲ್ಲಿ ನೋಡಿ 30 ಡಿಗ್ರಿ ಆಗಿರುವಂತೆ ಈ ಶಿರದಲ್ಲಿಯೂ ಒಂದು ಗೆರೆ, ಹಾಗೆ 30 ಡಿಗ್ರಿ ಆಗುವಂತೆ ಇಲ್ಲಿಯೂ ಈ ತುದಿಯಲ್ಲಿಯೂ ಇನ್ನೊಂದು ಗೆರೆಯನ್ನು ಇಟ್ಟು ನಂತರ ಈ ಗೆರೆಯಲ್ಲಿ 4 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸಬೇಕು. ಹಾಗೆ ಈ ಗೆರೆಯಲ್ಲಿಯೂ 4 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸಿ ಆ ಎರಡು ಬಿಂದುಗಳನ್ನು ಜೋಡಿಸಿದಾಗ ನಮಗೆ 4 ಸೆಂಟಿಮೀಟರ್ ಭುಜದಳತೆ ಇರುವಂತಹ ಒಂದು ಸಮಾನಾಂತರ ಸಮಚತುರ್ಭುಜ ಸಿಗುವುದು. ಈ ತುದಿಯಿಂದ 4 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸುವುದು, ಹಾಗೆ ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸಿದ್ದೇವೆ. ಇನ್ನು ಈ ಎರಡು ಗೆರೆಯನ್ನು ಜೋಡಿಸಿದಾಗ ನಮಗೆ ಸಮಾನಾಂತರ ಸಮಚತುರ್ಭುಜ ಸಿಗುತ್ತದೆ. ನಂತರ ಈ ಕೋನದ ಅಗತ್ಯ ಇರುವುದಿಲ್ಲ. ಈ ರೀತಿಯಾಗಿ ಭುಜದಳತೆ 4 ಸೆಂಟಿಮೀಟರ್ ಮತ್ತು ಕೋನದಳತೆ 30 ಡಿಗ್ರಿ ಆಗುವಂತೆ ಸಮಾನಾಂತರ ಸಮಚತುರ್ಭುಜವನ್ನು ರಚನೆ ಮಾಡಬಹುದು. ಹಾಗೆ ಇದು ಒಂದೇ ರೀತಿಯಲ್ಲ, ಬೇರೆ ರೀತಿಯಲ್ಲೂ ಕೂಡ ಇದನ್ನು ರಚನೆ ಮಾಡಬಹುದು. ಯಾವ ರೀತಿ? ಇಲ್ಲಿ 30 ಡಿಗ್ರಿ ಮತ್ತು ಇಲ್ಲಿ ಈ ಎರಡು ಕೋನಗಳು ರೇಖೀಯ ಜೋಡಿಗಳಾಗಿರುವುದರಿಂದ ಇಲ್ಲಿ ಎಷ್ಟಾಗಿರ್ತದೆ? 150 ಡಿಗ್ರಿ ಆಗಿರ್ತದೆ. ಇದರಿಂದ 30 ಮತ್ತು 150 ಡಿಗ್ರಿ ತೆಗೆದುಕೊಂಡು ಕೂಡ ಇದನ್ನು ರಚನೆ ಮಾಡಬಹುದು. ಇನ್ನೂ ಒಂದು ರೀತಿಯಲ್ಲಿ ಇದನ್ನು ರಚನೆ ಮಾಡಬಹುದು. ಯಾವ ರೀತಿಯಾಗಿ? ನಾವೀಗಾಗಲೇ 4 ಸೆಂಟಿಮೀಟರ್ ಗೆರೆ ಹಿಡಿದು ನಂತರ 30 ಡಿಗ್ರಿಯಲ್ಲಿ ಇನ್ನೊಂದು ಗೆರೆ ಹಿಡಿತೀವಿ. ಇಲ್ಲಿ 4 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸಿ ಇಲ್ಲಿಂದ ಕೈವಾರವನ್ನು ಉಪಯೋಗಿಸಿ ಕೈವಾರದಲ್ಲಿ 4 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಇಲ್ಲಿಟ್ಟು ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ವೃತ್ತಚಾಪ, ಹಾಗೆ ಇಲ್ಲಿ ಈ ತುದಿಯನ್ನು ಕೇಂದ್ರವಾಗಿಟ್ಟುಕೊಂಡು ಮೊದಲನೇ ವೃತ್ತಚಾಪವನ್ನು ಖಂಡಿಸುವಂತೆ ಇನ್ನೊಂದು ಚಾಪವನ್ನು ಹಿಡಿದರೆ ಈ ವೃತ್ತಚಾಪಗಳೆರಡು ಸಂಭವಿಸುವ ಬಿಂದು ಇಲ್ಲಿ ಆಗಿರುತ್ತದೆ, ಇದು ಸಿಗ್ತದೆ ಅಂತ. ನಂತರ ಈ ಎರಡು ಬಿಂದುಗಳನ್ನು ಜೋಡಿಸಿದಾಗ ಸಮಾನಾಂತರ ಸಮಚತುರ್ಭುಜ ಸಿಗುವುದು. ಈಗಾಗಲೇ ಹೇಳಿದಂತೆ ಒಂದು ಸಮಾನಾಂತರ ಸಮಚತುರ್ಭುಜವನ್ನು ರಚನೆ ಮಾಡಲು ಕನಿಷ್ಠ 2 ಅಳತೆಗಳು. ನಾವು ಒಂದು ರೀತಿಯಲ್ಲಿ ನಾವು ರಚನೆ ಮಾಡಿದ್ದೇವೆ. ಈಗ ಇನ್ನೊಂದು ಉದಾಹರಣೆ, ಸಮಾನಾಂತರ ಸಮಚತುರ್ಭುಜದ 2 ಕರ್ಣಗಳ ಅಳತೆಗಳನ್ನು ಯಾವ ರೀತಿಯಾಗಿ ರಚನೆ ಮಾಡಬಹುದು? ನಾವೀಗಾಗಲೇ ತಿಳ್ಕೊಂಡಿದ್ದೇವೆ, ಸಮಾನಾಂತರ ಸಮಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬ ಸಮಭಾಜಕಗಳಾಗಿವೆ. ಆದ್ದರಿಂದ ಈ ವಿಶೇಷತೆಯನ್ನು ಉಪಯೋಗಿಸಿ ಇದನ್ನು ನಾವು ರಚನೆ ಮಾಡಬಹುದು. ಉದಾಹರಣೆಗೆ ಕರ್ಣಗಳ ಉದ್ದ 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಆಗುವಂತೆ ನಾವೊಂದು ಸಮಾನಾಂತರ ಸಮಚತುರ್ಭುಜವನ್ನು ರಚಿಸಬೇಕು. ಅದು ಯಾವ ರೀತಿ ಇರಬೇಕು? ಅದು ಕರ್ಣಗಳ ಉದ್ದ 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಈ ರೀತಿಯಾಗಿ ಇರಬಹುದು. ಇದನ್ನು ಹೇಗೆ ರಚನೆ ಮಾಡಬಹುದು? ಮೊದಲಿಗೆ ಅದರ ಒಂದು ಕರ್ಣ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ಅದಕ್ಕೆ ಅದರ ಲಂಬ ಸಮಭಾಜಕವನ್ನು ಯಾಕೆ? ಕರ್ಣಗಳು ಪರಸ್ಪರ ಲಂಬ ಸಮಭಾಜಕಗಳಾಗಿವೆ. ಮೊದಲಿಗೆ ಈ ರೀತಿ 6 ಸೆಂಟಿಮೀಟರ್ ಉದ್ದದ ಗೆರೆಯನ್ನು ಹಿಡಿದು ಇದು ಈ ಸಮಾನಾಂತರ ಸಮಚತುರ್ಭುಜದ ಒಂದು ಕರ್ಣವಾಗಿದೆ. ನಂತರ ಇದರ ಲಂಬ ಸಮಭಾಜಕವನ್ನು ಹಿಡಿದು ಇದು ಈ ಎರಡು ಬಿಂದುಗಳು ಸಮಾನಾಂತರ ಚತುರ್ಭುಜದ ವಿರುದ್ಧ ಶಿರಗಳಾಗಿವೆ. ಹಾಗೆ ಇನ್ನೆರಡು ವಿರುದ್ಧ ಶಿರಗಳು ಇದರ ಲಂಬ ಸಮಭಾಜಕದಲ್ಲಿವೆ. ಆದ್ದರಿಂದ ಲಂಬ ಸಮಭಾಜಕವನ್ನು ಹಿಡಿದು ಈ ಸಂಗಮಿಸುವ ಬಿಂದುವಿನಿಂದ ಮೇಲ್ಭಾಗಕ್ಕೆ 2 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸಬೇಕು. ನಂತರ ಈ ಬಿಂದುವಿನಿಂದ ಕೆಳಭಾಗಕ್ಕೆ 2 ಸೆಂಟಿಮೀಟರ್
ದೂರದಲ್ಲಿ ಬಿಂದುವನ್ನು ಗುರುತಿಸಿದಾಗ ಅದೆರಡು ಇನ್ನೂ ಉಳಿದ ಎರಡು ವಿರುದ್ಧ ಶಿರಗಳಾಗಿವೆ. ಏಕೆ? ಕರ್ಣದ ಉದ್ದ 4 ಸೆಂಟಿಮೀಟರ್, ಇನ್ನೊಂದು ಕರ್ಣದ ಉದ್ದ 4 ಸೆಂಟಿಮೀಟರ್. ಇದರಿಂದ ಮೇಲ್ಭಾಗಕ್ಕೆ 2 ಸೆಂಟಿಮೀಟರ್ ಮತ್ತು ಕೆಳಭಾಗಕ್ಕೆ 2 ಸೆಂಟಿಮೀಟರ್ ದೂರದಲ್ಲಿ ಮತ್ತೆ ಬಿಂದುವನ್ನು ಗುರುತಿಸಬೇಕು. ಮೊದಲಿಗೆ ನಾವು ಇದರ ಲಂಬ ಸಮಭಾಜಕವನ್ನು ಈಗ 6 ಸೆಂಟಿಮೀಟರ್ ಉದ್ದದ ಗೆರೆಯ ಲಂಬ ಸಮಭಾಜಕವನ್ನು ಹಿಡಿದಿದೆ. ಇದು ಮಧ್ಯ ಬಿಂದುವಿನ ಮೂಲಕ ಹೋಗುವುದು ಲಂಬ ಸಮಭಾಜಕ. ಇನ್ನು ಈ ಬಿಂದುವಿನಿಂದ 2 ಸೆಂಟಿಮೀಟರ್ ದೂರದಲ್ಲಿ ಮೇಲಕ್ಕೆ ಹಾಗೂ 2 ಸೆಂಟಿಮೀಟರ್ ದೂರದಲ್ಲಿ ಕೆಳಕ್ಕೆ ನಾವು ಬಿಂದುಗಳನ್ನು ಗುರುತಿಸಬೇಕು. ಈ ರೀತಿ ಇಲ್ಲಿಂದ 2 ಸೆಂಟಿಮೀಟರ್ ದೂರದಲ್ಲಿ ಹಾಗೂ ಇಲ್ಲಿಂದ 2 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸಿದ್ದೇವೆ. ಈಗ 2 ಕರ್ಣಗಳು ಸಿಕ್ಕಿವೆ. ಇನ್ನು ನಾವು ಈ ಬಿಂದುಗಳನ್ನು ಜೋಡಿಸಿದಾಗ ಈ ರೀತಿ ಇದು ಸಮಾನಾಂತರ ಸಮಚತುರ್ಭುಜ ಸಿಕ್ಕಿದೆ. ಕರ್ಣಗಳ ಉದ್ದ 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್. ಈ ಸಮಾನಾಂತರ ಸಮಚತುರ್ಭುಜವನ್ನು ಬೇರೆ ಯಾವ ರೀತಿಯಲ್ಲಿ ನಾವು ರಚನೆ ಮಾಡಬಹುದು? ಇಲ್ಲಿ ಕರ್ಣಗಳ ಅಳತೆಗಳಷ್ಟೇ ಭುಜದ ಅಳತೆ ಇರುವ ಒಂದು ಆಯತವನ್ನು ರಚನೆ ಮಾಡಬಹುದು. ಈ ಆಯತದ ಭುಜಗಳ ಮಧ್ಯ ಬಿಂದುಗಳನ್ನು ಜೋಡಿಸಿದಾಗ ನಮಗೆ ಏನೋ ಈ ಸಮಾನಾಂತರ ಸಮಚತುರ್ಭುಜ ಸಿಗುತ್ತದೆ. ಹೇಗೆ ನೋಡಿ, ಇಲ್ಲಿ ಆಯತದ ಉದ್ದ ಮತ್ತು ಅಗಲದ ಆಯತದ ಉದ್ದವು ಸಮಾನಾಂತರ ಸಮಚತುರ್ಭುಜದ ಕರ್ಣವಾಗಿರುತ್ತದೆ, ಅಗಲವು ಇನ್ನೊಂದು ಕರ್ಣವಾಗುತ್ತದೆ. ಇವುಗಳ ಮಧ್ಯ ಬಿಂದುಗಳನ್ನು ಜೋಡಿಸಿದಾಗ ಭುಜಗಳ ಮಧ್ಯ ಬಿಂದುಗಳನ್ನು ಜೋಡಿಸಿದಾಗ ಈ ಆಕೃತಿಯಲ್ಲಿ ಈ ಸಮಾನಾಂತರ ಸಮಚತುರ್ಭುಜ ಸಿಗುವುದು. ಈ ರೀತಿಯಾಗಿ ಕರ್ಣಗಳ ಉದ್ದಗಳನ್ನು ಕೊಟ್ಟಿರುವಾಗ ನಮಗೆ ಸಮಾನಾಂತರ ಸಮಚತುರ್ಭುಜವನ್ನು ಹೇಗೆ ರಚಿಸುವುದು ಅಂತ ತಿಳಿಯಿತು. ಇನ್ನು ಪುಸ್ತಕದಲ್ಲಿ ಲೆಕ್ಕಗಳನ್ನು ಕೊಟ್ಟಿರ್ತಾರೆ. ಕರ್ಣಗಳ ಉದ್ದ 5.5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿರುವ ಒಂದು ಸಮಾನಾಂತರ ಸಮಚತುರ್ಭುಜವನ್ನು ರಚಿಸಿದೆ. ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ರಚಿಸಿ ನಿಮ್ಮ ತರಗತಿ ಗಣಿತ ಅಧ್ಯಾಪಕರಿಗೆ ಕಳುಹಿಸಿ ಸಂಶಯಗಳಿದ್ದರೆ ನಿವಾರಿಸಿ. ಇನ್ನು ಒಂದು ಸಮಾನಾಂತರ ಚತುರ್ಭುಜವನ್ನು ನಾವು ರಚನೆ ಮಾಡಿ ಇಲ್ಲಿ ನೋಡಿ, ಒಂದು ಸಮಾನಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ಭುಜಗಳ ಅಳತೆ 6 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್. ಈ ಎರಡು ಭುಜಗಳ ನಡುವಿನ ಕೋನದ ಅಳತೆ 50 ಡಿಗ್ರಿ. ಇದನ್ನು ಯಾವ ರೀತಿಯಾಗಿ ರಚನೆ ಮಾಡಬಹುದು? ನಾವೀಗಾಗಲೇ ಸಮಾನಾಂತರ ಸಮಚತುರ್ಭುಜವನ್ನು ರಚನೆ ಮಾಡಿದ ಅದೇ ರೀತಿಯನ್ನು ಇಲ್ಲಿ ಕೂಡ ಉಪಯೋಗಿಸಬಹುದು. ಮೊದಲಿಗೆ 6 ಸೆಂಟಿಮೀಟರ್ ಉದ್ದದ ಗೆರೆಯನ್ನು ಎಳೆಯಬೇಕು. ಇಲ್ಲಿ ಇದರ ಒಂದು ತುದಿಯಲ್ಲಿ 50 ಡಿಗ್ರಿ ಆಗುವಂತೆ ಇನ್ನೊಂದು ಗೆರೆಯನ್ನು ಎಳೆಯಬೇಕು. ಅದು ಈ ಗೆರೆಯು ಇನ್ನೊಂದು ಇದರ ಸಮೀಪಭುಜವಾಗಿರುತ್ತದೆ. ಇಲ್ಲ, ಈ ಗೆರೆಗೆ ಇದರ ಒಂದು ತುದಿಯಲ್ಲಿ 50 ಡಿಗ್ರಿ ಆಗುವಂತೆ ಇನ್ನೊಂದು ಗೆರೆ ಇಟ್ಟಿದೆ. ಈ ಗೆರೆಯಲ್ಲಿ ನಾವು ಇಲ್ಲಿಂದ 3 ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಬೇಕು. ಯಾಕೆ? ಈ ಭುಜವು ಇನ್ನೊಂದು ಭುಜವು 3 ಸೆಂಟಿಮೀಟರ್ ಆಗಿರುತ್ತದೆ. ಈ ರೀತಿಯಾಗಿ 3 ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಿದ್ದೇವೆ. ಇನ್ನು ಈ ಗೆರೆಗೆ ಸಮಾನಾಂತರವಾಗಿ ಈ ಬಿಂದುವಿನ ಮೂಲಕ ಗೆರೆಯ ಮೇಲೆ ಇರುವುದು, ಅಥವಾ ಇಲ್ಲಿಂದ 6 ಸೆಂಟಿಮೀಟರ್ ತ್ರಿಜ್ಯದಲ್ಲಿ ನಾವು ವೃತ್ತಚಾಪವನ್ನು ನಂತರ 3 ಸೆಂಟಿಮೀಟರ್ ತ್ರಿಜ್ಯದಲ್ಲಿ ಈ ತುದಿಯನ್ನು ಕೇಂದ್ರವಾಗಿಟ್ಟು ಇನ್ನೊಂದು ಆ ಮೊದಲನ ವೃತ್ತಚಾಪವನ್ನು ಖಂಡಿಸುವಂತೆ ಇನ್ನೊಂದು ವೃತ್ತಚಾಪವನ್ನು ಇದ್ದಾಗ ನಮಗೆ 4ನೇದಾದ ಈ ಶಿರ ಸಿಗುತ್ತೆ. ಅಥವಾ
ಈ ಬಿಂದುವಿನಲ್ಲಿ 50 ಡಿಗ್ರಿ ಆಗಿರುವಂತೆ ಭಾಗದ ಗೆರೆಯನ್ನಿಟ್ಟು ಆ ಗೆರೆಯಲ್ಲಿ 3 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸಿದರೆ ಅದು ಇನ್ನೊಂದು ಭುಜವಾಗುತ್ತದೆ. ನಂತರ ಈ ಎರಡು ಬಿಂದುಗಳನ್ನು ಜೋಡಿಸಬಹುದು. ಅಲ್ಲಿ 6 ಸೆಂಟಿಮೀಟರ್ ತೆಗೆದುಕೊಂಡು ಈ ಭುಜವನ್ನಷ್ಟೇ ಅಳತೆಯನ್ನು ತೆಗೆದುಕೊಂಡು ಇಲ್ಲಿಟ್ಟು ಈ ರೀತಿಯಾಗಿ ವೃತ್ತ ಚಾಪವನ್ನು ಎಳೆಯಬೇಕು. ಇದಕ್ಕೆ ನೇರವಾಗಿ ಹಾಗೆ ಈ ಭುಜ ಅಂದರೆ 3 ಸೆಂಟಿಮೀಟರ್ ಅಳತೆ ತೆಗೆದುಕೊಂಡು ಇಲ್ಲಿಂದ ಈ ಶಿರದಿಂದ ನಾವು ಇನ್ನೊಂದು ವೃತ್ತಚಾಪವನ್ನು ಎಳೆದರೆ ನಮಗೆ ಈ ಇನ್ನೊಂದು ಶಿರ 4ನೇದಾದ ಶಿರ ಸಿಕ್ಕಿದೆ. ನಂತರ ಇದನ್ನು ಹೀಗೆ ಜೋಡಿಸಿದಾಗ ನಮಗೆ ಸಮಾನಾಂತರ ಚತುರ್ಭುಜ ಸಿಗುತ್ತೆ. ನೋಡಿ, ಈಗ ಕೊಟ್ಟಿರುವಂಥ ಸಮಾನಾಂತರ ಚತುರ್ಭುಜ ರಚನೆ. ಹಾಗೆ ಎರಡು ಕರ್ಣದಳತೆ ಮತ್ತು ಆ ಎರಡು ಕರ್ಣಗಳೊಳಗಿನ ಕೋನದಳತೆಯನ್ನು ಕೊಟ್ಟರು ನಮಗೆ ಸಮಾನಾಂತರ ಚತುರ್ಭುಜವನ್ನು ರಚನೆ ಮಾಡಬಹುದು. ನಾವೀಗ ಎರಡು ಭುಜದಳತೆ ಮತ್ತೊಂದು ಕರ್ಣದಳತೆಯನ್ನು ಕೊಟ್ಟಿರುವಾಗ ಯಾವ ರೀತಿ ಸಮಾನಾಂತರ ಚತುರ್ಭುಜವನ್ನು ರಚನೆ ಮಾಡಬಹುದು. ಉದಾಹರಣೆಗೆ ಭುಜಗಳ ಅಳತೆ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಹಾಗೂ ಕರ್ಣದ ಅಳತೆ ಒಂದು ಕರ್ಣದ ಅಳತೆ 7 ಸೆಂಟಿಮೀಟರ್ ಆಗಿರುವಂತೆ ನಾವೊಂದು ಸಮಾನಾಂತರ ಚತುರ್ಭುಜವನ್ನು ರಚಿಸುತ್ತೇವೆ. ಅದು ಯಾವ ರೀತಿ ಇರಬಹುದು? ಒಂದು ರಫ ಚಿತ್ರ ಬಿಡಿಸಿದಾಗ ಅದು ಈ ರೀತಿ ಇರಬಹುದು. ಇದನ್ನು ನಾವು ರಚನೆ ಮಾಡಬೇಕು. ಮೊದಲಿಗೆ ಅದರ ಒಂದು ಭುಜ 5 ಸೆಂಟಿಮೀಟರ್ ಈ ಗೆರೆ, ನಂತರ ಅದರ ಇನ್ನೊಂದು ಭುಜ 3 ಸೆಂಟಿಮೀಟರ್ ಆಗಿರುತ್ತದೆ ಹಾಗೂ ಒಂದು ಕರ್ಣದ ಅಳತೆ 7 ಸೆಂಟಿಮೀಟರ್. ಸಮಾನಾಂತರ ಚತುರ್ಭುಜ ಅಥವಾ ಯಾವುದೇ ಚತುರ್ಭುಜ ಎರಡು ಭುಜಗಳು ಹಾಗೂ ಒಂದು ಕರ್ಣ ಸೇರಿ ತ್ರಿಕೋನವನ್ನು ಉಂಟು ಮಾಡ್ತವೆ. ಅದರಿಂದ ಮೊದಲಿಗೆ ನಾವು ಎರಡು ಭುಜಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಮತ್ತು ಕರ್ಣ 7 ಸೆಂಟಿಮೀಟರ್, ಈ 3 ಭುಜಗಳು ಸೇರಿ ಒಂದು ತ್ರಿಕೋನವನ್ನು ಉಂಟು ಮಾಡುತ್ತದೆ. ಮೊದಲಿಗೆ ಆ ತ್ರಿಕೋನವನ್ನು ನಾವು ರಚನೆ ಮಾಡಬೇಕು. ಕೈವಾರದಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ನಾವು ವೃತ್ತಚಾಪವನ್ನು ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ವೃತ್ತಚಾಪವನ್ನು ರಚಿಸಬೇಕು. ಇಲ್ಲಿಂದ 3 ಸೆಂಟಿಮೀಟರ್ ದೂರದಲ್ಲಿ ವೃತ್ತಚಾಪ 3 ಸೆಂಟಿಮೀಟರ್. ಹಾಗೆ ಈ ಬಿಂದುವಿನಿಂದ 7 ಸೆಂಟಿಮೀಟರ್ ದೂರದಲ್ಲಿರುತ್ತದೆ ಈ ಬಿಂದು. ಇದರಿಂದ ಕೈವಾರದಲ್ಲಿ 7 ಸೆಂಟಿಮೀಟರ್ ತೆಗೆದುಕೊಂಡು ಇನ್ನೊಂದು ವೃತ್ತಚಾಪವನ್ನು ರಚಿಸಬೇಕು. ಈ ಚಾಪವನ್ನು ಖಂಡಿಸುವಂತೆ ವೃತ್ತಚಾಪವನ್ನು ರಚಿಸಬೇಕು. ನಂತರ ಆ ಎರಡು ವೃತ್ತಚಾಪಗಳು ಖಂಡಿಸುವ ಬಿಂದುವನ್ನು ಗುರುತಿಸಿ ಅದು ಅದರ 3ನೇ ಚತುರ್ಭುಜದ 3ನೇ ಶಿರವಾಗುತ್ತದೆ. ಈ ರೀತಿಯಾಗಿ ಎರಡು ಭುಜಗಳು ಮತ್ತು ಕರ್ಣ ಸೇರಿ ಒಂದು ತ್ರಿಕೋನ ಉಂಟು ಮಾಡುತ್ತದೆ. ಇನ್ನು 4ನೇ ಶಿರವನ್ನು ಕಂಡುಹಿಡಿಯಲಿಕ್ಕೆ ಇಲ್ಲಿಂದ ಈ 5 ಸೆಂಟಿಮೀಟರ್ ತ್ರಿಜ್ಯದಲ್ಲಿ ವೃತ್ತ ಚಾಪವನ್ನು ರಚಿಸಬೇಕು. ಹಾಗೆ ಈ ಬಿಂದುವಿನಿಂದ 3 ಸೆಂಟಿಮೀಟರ್ ತ್ರಿಜ್ಯದಲ್ಲಿ ವೃತ್ತ ಚಾಪವನ್ನು ರಚಿಸಿ ಆ ಎರಡು ಚಾಪಗಳು ಸಂಬಂಧಿಸಬಹುದು ಈ ಚತುರ್ಭುಜದ 4ನೇ ಶಿರವಾಗುತ್ತದೆ. ಕೈವಾರದಲ್ಲಿ 3 ಸೆಂಟಿಮೀಟರ್ ತೆಗೆದುಕೊಂಡು ಇಲ್ಲಿಂದ ಈ ರೀತಿಯಾಗಿ ವೃತ್ತಚಾಪವನ್ನು ರಚಿಸಬೇಕು. ಹಾಗೆ 5 ಸೆಂಟಿಮೀಟರ್ ಇಲ್ಲಿಂದ ಈ 5 ಸೆಂಟಿಮೀಟರನ್ನು ತೆಗೆದುಕೊಂಡು ಈ ಬಿಂದುವಿನಿಂದ ಇಲ್ಲಿಂದ ಹೀಗೆ ಖಂಡಿಸುವಂತೆ ವೃತ್ತಚಾಪವನ್ನು ರಚಿಸಿದಾಗ ನಮಗೆ ಇದು ಸಂಗಮಿಸುವ ಬಿಂದು, ಇದು 4ನೇ ಶಿರವಾಗಿರುತ್ತದೆ. ಇದನ್ನು ನಾವು ಹೀಗೆ ಜೋಡಿಸಿದಾಗ ನಮಗೆ ಸಮಾನಾಂತರ ಚತುರ್ಭುಜ ಸಿಗುತ್ತೆ. ನೋಡಿ, ಈ ರೀತಿಯಾಗಿ ನಮಗೆ ಬೇಕಾಗಿರುವ ಸಮಾನಾಂತರ ಚತುರ್ಭುಜ ಸಿಕ್ಕಿದೆ. ನಾವು ಇನ್ನೊಂದು ಉದಾಹರಣೆಯನ್ನು
ಒಂದು ಭುಜದ ಅಳತೆ 5 ಸೆಂಟಿಮೀಟರ್ ಮತ್ತು ಕರ್ಣಗಳ ಅಳತೆ 8 ಸೆಂಟಿಮೀಟರ್ ಹಾಗೂ 6 ಸೆಂಟಿಮೀಟರ್ ಆಗಿರುವಂತೆ ನಾವೊಂದು ಸಮಾನಾಂತರ ಚತುರ್ಭುಜವನ್ನು ರಚಿಸ್ತೇವೆ. ಒಂದು ಭುಜದ ಅಳತೆ 5 ಸೆಂಟಿಮೀಟರ್ ಮತ್ತು ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್. ಇದರ ಒಂದು ರಫ್ ಚಿತ್ರ ಅನ್ನು ನಾವು ರಚನೆ ಮಾಡಿದರೆ ಅದು ಯಾವ ರೀತಿ ಇರ್ಬೋದು? ಅದು ಈ ರೀತಿ ಇರ್ಬೋದು. ಇದನ್ನು ಹೇಗೆ ನಾವು ರಚಿಸಬಹುದು ಅಂತ ನೋಡೋಣ. ನಾವು ಈಗಾಗಲೇ ಸಮಾನಾಂತರ ಚತುರ್ಭುಜದ ವಿಶೇಷತೆಯನ್ನು ತಿಳ್ಕೊಂಡಿದ್ದೇವೆ. ಸಮಾನಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಸಮವಾಗಿರುತ್ತವೆ, ಒಂದನ್ನೊಂದು ಸಮಭಾಗ. ಅಂದರೆ ಸಮಾನಾಂತರ ಚತುರ್ಭುಜದ ಶಿರಗಳಿಂದ ಕರ್ಣಗಳ ಸಂಗಮ ಬಿಂದುವಿಗಿರುವ ದೂರ ಏನಾಗಿರುತ್ತದೆ? ಪ್ರತಿಯೊಂದು ಶಿರದಿಂದಿರುವ ಕರ್ಣಗಳ ಉದ್ದದ ಅರ್ಧವಾಗಿದೆ. ಅದರಿಂದ ಮೊದಲಿಗೆ ನಾವು ಒಂದು ಭುಜ ಹಾಗೂ ಕರ್ಣಗಳ ಉದ್ದಗಳ ಅರ್ಧದಷ್ಟು ಅಳತೆ ಇರುವಂಥ ಒಂದು ತ್ರಿಕೋನವನ್ನು ರಚಿಸ್ತೇವೆ. ಹೇಗೆ ನಾವು ಮೊದಲಿಗೆ ಸಮಾನಾಂತರ ಚತುರ್ಭುಜದ ಒಂದು ಭುಜ 5 ಸೆಂಟಿಮೀಟರ್ ಉದ್ದದ ಗೆರೆಯನ್ನು, ಇನ್ನು ಅವುಗಳ ಕರ್ಣಗಳ ಅರ್ಧದಷ್ಟು ಅಂದರೆ 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಭುಜವಾಗುವಂತೆ ಒಂದು ತ್ರಿಕೋನವನ್ನು ರಚನೆ. ಅಂದರೆ ಒಂದು ಶಿರದಿಂದ 4 ಸೆಂಟಿಮೀಟರ್ ದೂರದಲ್ಲಿ ಮತ್ತೊಂದು ಶಿರದಿಂದ 3 ಸೆಂಟಿಮೀಟರ್ ದೂರದಲ್ಲಿ, ಅಂದರೆ ಕೈವಾರದಲ್ಲಿ 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯದಲ್ಲಿ ನಾವು ವೃತ್ತಚಾಪಗಳನ್ನು ಹಿಡಿದು ಅವುಗಳ ಸಮಬಿಂದುವನ್ನು ಕಂಡುಹಿಡಿಯುತ್ತೇವೆ. ಕೈವಾರದಲ್ಲಿ 4 ಸೆಂಟಿಮೀಟರ್ ಇಟ್ಕೊಂಡು ಇಲ್ಲಿಂದ ನಾವೊಂದು ವೃತ್ತ ಚಾಪವನ್ನು, ಹಾಗೆ ಈ ಶಿರದಿಂದ 3 ಸೆಂಟಿಮೀಟರ್ ತ್ರಿಜ್ಯದಲ್ಲಿ ಇನ್ನೊಂದು ವೃತ್ತ ಚಾಪವನ್ನು ರಚನೆ ಮಾಡಿ ಕೈವಾರದಲ್ಲಿ 3 ಸೆಂಟಿಮೀಟರ್ ತೆಗೆದುಕೊಂಡು ಈ ಶಿರದಿಂದ ಈ ರೀತಿಯಾಗಿ ರಚನೆ ನಂತರ ಬಿಂದುವನ್ನು ಇಲ್ಲಿಗೆ 2 ಶಿರಕ್ಕೆ ಜೋಡಿಸಬೇಕು. ಈ ರೀತಿಯಾಗಿ ಒಂದು ತ್ರಿಕೋನ ಸಿಗ್ತದೆ. ಇದು ಯಾವ ರೀತಿ ತ್ರಿಕೋನ ಆಗಿರಬಹುದು? 3, 4, 5 ಲಂಬಕೋನ ತ್ರಿಕೋನ, ಲಂಬಕೋನ ತ್ರಿಕೋನವಾಗಿರಬಹುದು. ಸರಿ, ಇನ್ನು ಈ ಗೆರೆಯನ್ನು ನಾವು ವಿಸ್ತರಿಸಿ, ಅಂದರೆ ಇದರ 2 ಗಡಿ ಅಂದರೆ ಇಷ್ಟೇ 4 ಸೆಂಟಿಮೀಟರ್ನಷ್ಟೇ ವಿಸ್ತರಿಸಿ. ಹಾಗೆ ಈ ಗೆರೆಯನ್ನು 3 ಸೆಂಟಿಮೀಟರ್ನಷ್ಟು ವಿಸ್ತರಿಸಿ ಬಿಂದುವನ್ನು ಗುರುತಿಸಬೇಕು. ಇಲ್ಲ, ಇಲ್ಲಿಂದ 4 ಸೆಂಟಿಮೀಟರ್ ದೂರದಲ್ಲಿ ಮತ್ತು ಅಷ್ಟೇ ಅದನ್ನು ವಿಸ್ತರಿಸಿದ್ದೇವೆ. ಯಾಕೆ? ಇದರ ಹಿಮ್ಮಡಿ ಒಟ್ಟು ಉದ್ದ ತಪ್ಪಾಗಿದ್ದೇವೆ. ಯಾಕೆ? ಇಲ್ಲಿ ಕರ್ಣಗಳು ಪರಸ್ಪರ ಸಮಭಾಜಕಗಳಾಗಿವೆ. ಇದು ನಮಗೆ 8 ಸೆಂಟಿಮೀಟರ್ ಕರ್ಣಗಳಿದೆ ಮತ್ತು 6 ಸೆಂಟಿಮೀಟರ್ ಕರ್ಣಗಳಲ್ಲದೆ ಇರುವ ಸಮಾನಾಂತರ ಚತುರ್ಭುಜವನ್ನು ರಚಿಸೋದು. ಇಲ್ಲಿ ಅದರಲ್ಲಿ ಇಲ್ಲಿ 3 ಸೆಂಟಿಮೀಟರ್, ಇಲ್ಲಿ 4 ಸೆಂಟಿಮೀಟರ್ ತಗೊಂಡು ಇನ್ನು ಈ ಬಿಂದುಗಳನ್ನು ಹೀಗೆ ಜೋಡಿಸಿದಾಗ ನಮಗೆ ಸಮಾನಾಂತರ ಚತುರ್ಭುಜ ಸಿಗುವುದು. ನೋಡಿ, ಇವುಗಳನ್ನು ಜೋಡಿಸಿದಾಗ ನಮಗೆ ಸಮಾನಾಂತರ ಚತುರ್ಭುಜ ಸಿಕ್ಕಿದೆ. ಇಲ್ಲಿ 2 ಕರ್ಣ ಮತ್ತು 1 ಭುಜವನ್ನು ಕೊಟ್ಟಿರುತ್ತದೆ. ಇದು ಯಾವ ರೀತಿಯ ಸಮಾನಾಂತರ ಚತುರ್ಭುಜ? ಇಲ್ಲಿ ನೋಡಿ, ನಮಗೆ ಇಲ್ಲಿ 90 ಡಿಗ್ರಿಯಾಗಿ ಸಿಕ್ಕಿದೆ. ಅಂದರೆ ಇದೊಂದು ಲಂಬಕೋನ ತ್ರಿಕೋನವಾಗಿ ಸಿಕ್ಕಿದೆ. ಅದರಿಂದ ಇದು ಈ ಕರ್ಣಗಳೆರಡು ಪರಸ್ಪರ ಲಂಬವಾಗಿ ಸಮಭಾಗ ಮಾಡುವಂತಾಗಿದೆ. ಯಾವ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಸಮಭಾಗ ಮಾಡ್ತದೆ? ಸಮಾನಾಂತರ ಸಮಚತುರ್ಭುಜದಲ್ಲಿ ಅಲ್ವಾ? ಸಮಾನಾಂತರ ಸಮಚತುರ್ಭುಜ ಆಗುತ್ತದೆ. ಈ ರೀತಿಯಾಗಿ ನಾವು ಸಮಾನಾಂತರ ಚತುರ್ಭುಜವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅಳತೆಗಳನ್ನು ಕೊಟ್ಟಾಗ ನಾವು ಸಮಾನಾಂತರ ಚತುರ್ಭುಜ ಹಾಗೂ ಸಮಾನಾಂತರ ಸಮಚತುರ್ಭುಜವನ್ನು ನಾವು ರಚನೆ ಮಾಡಬಹುದು. ಪುಸ್ತಕದಲ್ಲಿ ಕೆಲವು ಆಕೃತಿಗಳನ್ನು ಕೊಟ್ಟಿರ್ತಾರೆ. ಇಲ್ಲೊಂದು ಆಕೃತಿ
ಸಮಾನವಾದ 3 ಸಮಾನಾಂತರ ಸಮಚತುರ್ಭುಜ ಇವುಗಳನ್ನು ಜೋಡಿಸಿಟ್ಟು ಒಂದು ಆಕೃತಿ. ಇದರ ಭುಜದ ಅಳತೆ 2 ಸೆಂಟಿಮೀಟರ್ ಆಗಿರುತ್ತದೆ. ಹಾಗೂ ಅಲ್ಲಿ ಒಂದು ಕೋನದ ಅಳತೆ ಕೊಟ್ಟಿದ್ದಾರೆ 60. ಅದರಿಂದ ಇದನ್ನು ನಾವು ಸುಲಭ ರೀತಿಯಲ್ಲಿ ಅಥವಾ ಯಾವ ರೀತಿಯಲ್ಲಿ ಇದನ್ನು ರಚನೆ ಮಾಡಬಹುದು, ಇದನ್ನು ಬೇರೆ ಬೇರೆ ರೀತಿಯಲ್ಲಿ ರಚನೆ ಮಾಡಬಹುದು. ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ರಚನೆ ಮಾಡಬಹುದು. ನಾವಿಲ್ಲಿ ಒಂದು ರೀತಿಯನ್ನು ನೋಡಿ, ಇಲ್ಲಿ ಭುಜದ ಅಳತೆ 2 ಸೆಂಟಿಮೀಟರ್ ಆಗಿರುವಂಥ ಒಂದು ಸಮಾನಾಂತರ ಸಮಚತುರ್ಭುಜ. ಈ ರೀತಿ 3 ಸಮಾನಾಂತರ ಸಮಚತುರ್ಭುಜಗಳನ್ನು ಜೋಡಿಸಿದ್ದು ದಾಖಲೆ. ಇಲ್ಲಿ ಒಂದು ಕೋನದ ಅಳತೆ 60 ಡಿಗ್ರಿ. ಈಗ ಸಮಾನಾಂತರ ಸಮಚತುರ್ಭುಜದಲ್ಲಿ ಒಂದು ಕೋನದ ಅಳತೆ 60 ಡಿಗ್ರಿ ಮತ್ತು ಅದರ ಎದುರಿರುವ ಕರ್ಣ, ಅಂದರೆ ಉಳಿದ 2 ವಿರುದ್ಧ ಶಿರೆಗಳನ್ನು ಜೋಡಿಸುವಂಥ ಕರ್ಣದ ಅಳತೆ ಎಷ್ಟಿರ್ಬೋದು? ಆ ಸಮಾನಾಂತರ ಸಮಚತುರ್ಭುಜದ ಭುಜದಷ್ಟೇ ಇರ್ತದೆ. ಯಾಕೆ? 2 ಭುಜಗಳು ಮತ್ತು ಒಂದು ಕರ್ಣ, ಅದರ ಒಂದು ಕರ್ಣ ಸೇರಿ ಉಂಟು ಮಾಡುವ ಒಂದು ತ್ರಿಕೋನ, ಅಲ್ಲಿ ಸಮಭುಜ ತ್ರಿಕೋನ. ನೋಡಿ, ಇಲ್ಲಿ 60 ಡಿಗ್ರಿ ಕೋನದ ಅಳತೆ ಕೊಟ್ಟಿದ್ದಾರೆ. ಆ ಸಮಾನಾಂತರ ಸಮಚತುರ್ಭುಜದಲ್ಲಿ ಈ 60 ಡಿಗ್ರಿ ಕೋನದ ವಿರುದ್ಧ, ಅಂದರೆ ಎದುರಿರುವಂಥ ಕರ್ಣ ಅಳತೆ ಎಷ್ಟಾಗಿರ್ಬೋದು? 2 ಸೆಂಟಿಮೀಟರ್. ಅದರಿಂದ ಇದನ್ನು ನಾವೊಂದು ತ್ರಿಕೋನವನ್ನು ರಚಿಸಲು, ದೊಡ್ಡ ತ್ರಿಕೋನವನ್ನು ರಚಿಸಿ ಯಾವ ರೀತಿ? ಮೊದಲಿಗೆ 6 ಸೆಂಟಿಮೀಟರ್ ಭುಜ ಇರುವ ಒಂದು ಸಮಭುಜ ತ್ರಿಕೋನವನ್ನು ರಚಿಸಿ ಇದನ್ನು ನಾವು ರಚನೆ ಮಾಡುವುದು ಹೇಗೆ? ಇದು ಒಂದು ರೀತಿ ಅಷ್ಟೇ. ಸರಿ, ಮೊದಲಿಗೆ ಭುಜದ ಅಳತೆ 6 ಸೆಂಟಿಮೀಟರ್ ಇರುವಂಥ ಒಂದು ಸಮಭುಜ ತ್ರಿಕೋನವನ್ನು ರಚನೆ ಮಾಡಿ. ಒಂದು ಭುಜದ ಅಳತೆ 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ಭುಜದ ಅಳತೆ ಇರುವಂತೆ ಒಂದು ಸಮಭುಜ ತ್ರಿಕೋನವನ್ನು ರಚನೆ ಮಾಡಬೇಕು. ಕೈವಾರದಲ್ಲಿ ಈ ಭುಜದಷ್ಟೇ ಅನ್ನು ತಗೊಂಡ್ರೆ ಈ ರೀತಿ ಭುಜದಷ್ಟೇ ಉದ್ದ ತಗೊಂಡು ಈ ಶಿರದಲ್ಲಿ ನಾವು ಕೇಂದ್ರವಾಗಿ ತಗೊಂಡು ಹೀಗೆ ವೃತ್ತಚಾಪ, ಸಾಧಾರಣ ಇದರ ಮಧ್ಯಭಾಗದಲ್ಲಿ ಮೇಲ್ಭಾಗದಲ್ಲಿ ಬರುವಂತೆ ವೃತ್ತ ಚಾಪವನ್ನು, ಹಾಗೆ ಈ ಶಿರವನ್ನು ತೆಗೆದುಕೊಂಡು ಹೀಗೆ ವೃತ್ತಚಾಪವನ್ನು ಅಂದರೆ ನಮಗೆ ಈ 2 ವೃತ್ತ ಚಾಪಗಳು ಸಂಬಂಧಿಸುವ ಬಿಂದು. ಇದನ್ನು ಈ 2 ತುದಿಗಳಿಗೆ ಜೋಡಿಸಿದಾಗ ನಮಗೆ 6 ಸೆಂಟಿಮೀಟರ್ ಭುಜ ಇರುವಂಥ ಸಮಭುಜ ತ್ರಿಕೋನ ಸಿಗುತ್ತೆ. ಈ ರೀತಿಯಾಗಿ 6 ಸೆಂಟಿಮೀಟರ್ ಭುಜ ಅಳತೆಯುಳ್ಳ ಒಂದು ಸಮಭುಜ ತ್ರಿಕೋನ. ಇಲ್ಲಿ ನಾವು ಪ್ರತಿಯೊಂದು ಭುಜದಲ್ಲಿ ಒಂದು ಶಿರದಿಂದ ಪ್ರತಿ 2 ಸೆಂಟಿಮೀಟರ್ ಬಿಂದುವನ್ನು ಗುರುತಿಸುತ್ತದೆ. ಇಲ್ಲ, ಪ್ರತಿಯೊಂದು ಶಿರದಿಂದ 2 ಸೆಂಟಿಮೀಟರ್ ದೂರದಲ್ಲಿ ಬಿಂದುವನ್ನು ಗುರುತಿಸುತ್ತದೆ. ಈಗ ಈ ಬಿಂದುಗಳನ್ನು ನಾವು ಜೋಡಿಸ್ತೇವೆ. ಯಾವ ರೀತಿ? ಇಲ್ಲಿ 2 ಸೆಂಟಿಮೀಟರ್ ಅಂತರದಲ್ಲಿ 2 ಸೆಂಟಿಮೀಟರ್, 2 ಸೆಂಟಿಮೀಟರ್, 2 ಸೆಂಟಿಮೀಟರ್, ಹಾಗೆ ಎಲ್ಲ ಭುಜದಲ್ಲೂ 2 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿಂದುಗಳನ್ನು ಗುರುತಿಸ್ತೇವೆ. ಇಲ್ಲಿ ಪಾದ, ಇಲ್ಲಿಂದ ಈ 2 ಸೆಂಟಿಮೀಟರ್ ಅಂತರದಲ್ಲಿರುವಂಥ ಬಿಂದುವನ್ನು ಹೀಗೆ ಜೋಡಿಸಿ, ಈ ರೀತಿ ಜೋಡಿಸಿ. ಹಾಗೆ ಇಲ್ಲಿಂದ 2 ಸೆಂಟಿಮೀಟರ್, ಇಲ್ಲಿಂದ 2 ಸೆಂಟಿಮೀಟರ್ ದೂರದಲ್ಲಿರುವ ಬಿಂದುವನ್ನು ಈ ರೀತಿ ಜೋಡಿಸಿ. ನಂತರ ಈ 2 ಶಿರಗಳು ಒಂದು ಭುಜದ 2 ತುದಿ ಬಿಂದುಗಳಿಂದ ಉಳಿದ 2 ಭುಜಗಳಲ್ಲಿರುವ ಇಲ್ಲಿಂದ 2 ಸೆಂಟಿಮೀಟರ್, ಇಲ್ಲಿಂದ 2 ಸೆಂಟಿಮೀಟರ್ ದೂರದಲ್ಲಿರುವ ಬಿಂದುವನ್ನು ಈ ರೀತಿ
ಜೋಡಿಸಿ. ಈಗ ನಮಗೆ ಎಷ್ಟು ತ್ರಿಕೋನಗಳು ಸಿಕ್ಕಿವೆ? ಇದರಲ್ಲಿ 1 2 3 ತ್ರಿಕೋನ ಸಮ, ಹಾಗೆ ಇದು 3 ಏನು ಸಮಾನಾಂತರ ಸಮಚತುರ್ಭುಜ ಆಗ್ತದೆ. ಈ ತ್ರಿಕೋನ ನಮಗೆ 3 ಸಮಾನಾಂತರ ಸಮಚತುರ್ಭುಜ. ಅವುಗಳ ಭುಜದಳತೆ 2 ಸೆಂಟಿಮೀಟರ್ ಆಗುತ್ತೆ. ಇಲ್ಲ ನೋಡಿ, ಈಗ ಈ ತ್ರಿಕೋನವನ್ನು ನಡೆಸಿದಾಗ ನಮಗೆ ಬೇಕಾಗಿರುವ ಆಕೃತಿ 3 ಸಮಾನಾಂತರ ಸಮಚತುರ್ಭುಜಗಳು ಸಿಕ್ಕಿವೆ. ಇಲ್ಲಿ 60 ಡಿಗ್ರಿ ಆಗುತ್ತದೆ. ಅದಕ್ಕೆ ಈ ತ್ರಿಕೋನದ ಕೋನ ಇದು 60 ಡಿಗ್ರಿ. ಇದೊಂದು ಸಮಾನಾಂತರ ಸಮಚತುರ್ಭುಜ. ಇದು ಕೂಡ ವಿರುದ್ಧ ಕೋನ 60 ಡಿಗ್ರಿ ಆಗುತ್ತದೆ. ಇದನ್ನು ಈ ರೀತಿಯಾಗಿ ನಮಗೆ ರಚನೆ ಮಾಡಬಹುದು. ಇದು ಒಂದು ರೀತಿ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ನೀವು ರಚನೆ ಮಾಡಲು ಪ್ರಯತ್ನಿಸಿ. ಹಾಗೆ ಇನ್ನೊಂದು ಆಕೃತಿ, 4 ಸಮಾನಾಂತರ ಸಮಚತುರ್ಭುಜಗಳನ್ನು ಒಂದನ್ನು ಜೋಡಿಸಿದ ಆಕೃತಿ. ಇದನ್ನು ಯಾವ ರೀತಿ ರಚನೆ ಮಾಡಬಹುದು? ಇದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ರಚನೆ ಮಾಡಬಹುದು. ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ರಚನೆ ಮಾಡಬಹುದು. ಇದು ಒಂದು ರೀತಿಯನ್ನು ನಾವು ಹೇಳ್ತೇವೆ. ಇಲ್ಲಿ ಈ ಎಲ್ಲ ಸಮಾನಾಂತರ ಸಮಚತುರ್ಭುಜಗಳ ಭುಜಗಳು ಸೇರುವಂತಹ, ಅಂದರೆ ಈ 4 ಸಮಾನಾಂತರ ಸಮಚತುರ್ಭುಜಗಳಿಗೆ ಒಂದು ಸಾಮಾನ್ಯವಾದ ಒಂದು ಶಿರ. ಆ ಶಿರದಲ್ಲಿ ಈ ಸಮಾನಾಂತರ ಸಮಚತುರ್ಭುಜಗಳ ಭುಜಗಳು ಯಾವ ರೀತಿ ಇರ್ತದೆ? ಅಲ್ಲಿ ನಾವು ನೋಡಬಹುದು ಪರಸ್ಪರ ಲಂಬವಾಗಿರುವ ಗೆರೆಗಳು ಅಲ್ವಾ? ಪರಸ್ಪರ ಲಂಬವಾಗಿರುವ ಗೆರೆಗಳು ಮತ್ತು ಸಮಾನ ಉದ್ದದವು. ಅದರಿಂದ ಅವುಗಳೆಲ್ಲ ಉದ್ದ ಆ ಬಿಂದುವಿನಿಂದ ಸುತ್ತಲೂ ಸಮಾನ ಉದ್ದದ ಗೆರೆಗಳು ಪರಸ್ಪರ ಲಂಬವಾಗಿರುವುದು ಅಲ್ವಾ? ಅದರಿಂದ ಅದರ ತುದಿಗಳನ್ನು ನಾವು ಜೋಡಿಸಿದಾಗ ನಮಗೊಂದು ವೃತ್ತ ಸಿಗ್ತದೆ, ಅಥವಾ ಅದರ ತುದಿಗಳೆಲ್ಲ ವೃತ್ತದ ಬಿಂದುಗಳಾಗಿವೆ. ಹಾಗೆ ಇದನ್ನೊಂದು ವೃತ್ತವನ್ನು ರಚಿಸಿ ಕೂಡ ನಾವು ಮಾಡಬಹುದು. ಒಂದು ರೀತಿ ನಾವು ಇಲ್ಲಿ ವೃತ್ತವನ್ನು ರಚಿಸಿ ಅದರಲ್ಲಿ ಈ ಸಮಾನಾಂತರ ಅಥವಾ ಸಮಾನಾಂತರ ಸಮಚತುರ್ಭುಜ ಅಂದರೆ ಕೊಟ್ಟಿರುವ ಆಕೃತಿಯನ್ನು ನಾವು ರಚನೆ ಮಾಡಬಹುದು. ಹೇಗೆ ನೋಡಿ, ಇಲ್ಲಿ ಭುಜದ ಅಳತೆ 2 ಸೆಂಟಿಮೀಟರ್ ಆಗಿದೆ. ಸಮಾನಾಂತರ ಸಮಚತುರ್ಭುಜ, ಅದರಿಂದ ಎಲ್ಲ ಭುಜದ ಅಳತೆಯು ಇಲ್ಲಿ 2 ಸೆಂಟಿಮೀಟರ್ ಆಗಿದೆ. ಅದೇ ಮೊದಲಿಗೆ 2 ಸೆಂಟಿಮೀಟರ್ ತ್ರಿಜ್ಯವಿರುವ ಅಥವಾ 4 ಸೆಂಟಿಮೀಟರ್ ವ್ಯಾಸವಿರುವಂತಹ ಒಂದು ವೃತ್ತವನ್ನು ರಚನೆ ಮಾಡಿ. ಈ ರೀತಿ 2 ಸೆಂಟಿಮೀಟರ್ ತ್ರಿಜ್ಯವಾಗುವಂತೆ ಒಂದು ವೃತ್ತವನ್ನು ರಚಿಸಿ ಇದಕ್ಕೆ ಲಂಬವಾಗಿ ಒಂದು ವ್ಯಾಸವನ್ನು ರಚನೆ ಮಾಡಿ. ಇಲ್ಲಿ ಪರಸ್ಪರ ಲಂಬವಾಗಿರುವ ವ್ಯಾಸಗಳನ್ನು ರಚನೆ ಮಾಡ್ತಾರೆ. ನಮಗೆ ಈ 90 ಡಿಗ್ರಿ ಆಗಿರುವಂತೆ 4 ಕೋನಗಳು ಸಿಗುತ್ತವೆ. ಇನ್ನು ಇದನ್ನು ಕೋನ ಸಮಭಾಜಕ ಮಾಡಿದರೆ ನಮಗೆ ಇದನ್ನು 8 ಸಮಾನ ಕೋನಗಳಾಗಿ ವಿಭಜಿಸುತ್ತೇವೆ. ನಾವೀಗ ವೃತ್ತದ ಕೇಂದ್ರದಲ್ಲಿರುವ 360 ಡಿಗ್ರಿ ಕೋನವನ್ನು ನಾವು 8 ಸಮಾನ ಕೋನಗಳಾಗಿ ವಿಭಜಿಸಿದ್ದೇವೆ. ಅದರಿಂದ ಪ್ರತಿಯೊಂದರ ಕೋನದ ಅಳತೆ 45 ಡಿಗ್ರಿ ಆಗಿರುತ್ತದೆ. ಇನ್ನು ವೃತ್ತದ ತ್ರಿಜ್ಯ ಅಂದರೆ ಇಲ್ಲಿ ಸಮಾನಾಂತರ ಸಮಚತುರ್ಭುಜದ ಭುಜದ ಅಳತೆ ಆಗಿರುತ್ತದೆ. ವೃತ್ತದ ತ್ರಿಜ್ಯ ಅಂದರೆ 2 ಸೆಂಟಿಮೀಟರ್. 2 ಸೆಂಟಿಮೀಟರ್ನಷ್ಟು ತ್ರಿಜ್ಯ ಇಲ್ಲಿ ಈ 2 ಬಿಂದುಗಳಿಂದ ನಾವು ಈ 2 ಬಿಂದುಗಳನ್ನು ಕೇಂದ್ರವಾಗಿಸಿ ವೃತ್ತ ಚಾಪಗಳನ್ನು ನಂತರದ ಈ ಪ್ರತಿ 4 ಸಮಾನಾಂತರ ಸಮಚತುರ್ಭುಜದ 4ನೇ ಶಿರವನ್ನು ಕಂಡುಹಿಡಿಯಬಹುದು. ಯಾವ ರೀತಿ ನೋಡಿ, ಕೈವಾರದಲ್ಲಿ ನಾವು ಇದರ ತ್ರಿಜ್ಯದಷ್ಟು ಅಂದರೆ 2 ಸೆಂಟಿಮೀಟರ್ ಇಟ್ಟುಕೊಂಡು ಇಲ್ಲಿಂದ ಈ ರೀತಿ ವೃತ್ತ ಚಾಪವನ್ನು ಹಿಡಿದರೆ ಹಾಗೆ ಇದನ್ನು ಹೀಗೆ ಜೋಡಿಸಿ ಈ ರೀತಿ ಜೋಡಿಸಿದಾಗ ನಮಗೆ ಒಂದು
ಸಮಾನಾಂತರ ಸಮಚತುರ್ಭುಜ ಸಿಕ್ಕಿದೆ. ಅದೇ ರೀತಿ ಇಲ್ಲಿ ಒಂದು ಬಿಂದು, ಹೀಗೆ ಇಲ್ಲಿ ಈ ಎರಡು ಬಿಂದುಗಳನ್ನು ಉಪಯೋಗಿಸಿ ವೃತ್ತಚಾಪವನ್ನು ಎಳೆಯಬೇಕು. ಹಾಗೆ ಇಲ್ಲಿ ಹಾಗೆ ಇಲ್ಲಿ, ಹಾಗೆ 4 ಸಮಾನಾಂತರ ಸಮಚತುರ್ಭುಜಗಳು ಸಿಗುತ್ತವೆ. ಹೀಗೆ ವೃತ್ತಚಾಪಗಳನ್ನು ರಚಿಸಿ ಈ ರೀತಿ ಜೋಡಿಸಿದಾಗ ನಮಗೆ ಈ ರೀತಿಯ ಆಕೃತಿ ಸಿಗುವುದು. ಇನ್ನು ಈ ವೃತ್ತ ಭಾಗವನ್ನು ಅಳಿಸಿದರೆ ನಮಗೆ ಬೇಕಾದ ರಚನೆ ಸಿಗುತ್ತದೆ. ನೋಡಿ, ಈಗ ನಮಗೆ ಬೇಕಾದ ರಚನೆ ಸಿಕ್ಕಿದೆ. ಪುಸ್ತಕದಲ್ಲಿ ಇನ್ನೂ ಅನೇಕ ರಚನೆಗಳನ್ನು ಕೊಟ್ಟಿರುತ್ತಾರೆ. ಇದನ್ನು ನಿಮ್ಮದೇ ಆದ ರೀತಿಯಲ್ಲಿ ನೀವು ರಚಿಸಿ ನಿಮ್ಮ ಗಣಿತ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಹಾಗೆ ಸಂಶಯಗಳಿದ್ದರೆ ಪರಿಹರಿಸಿ. ಇಂದಿನ ಈ ತರಗತಿಯಲ್ಲಿ ನಾವು ಸಮಾನಾಂತರ ಚತುರ್ಭುಜ ಮತ್ತು ಸಮಾನಾಂತರ ಸಮಚತುರ್ಭುಜಗಳ ಬಗ್ಗೆ, ಅವುಗಳ ರಚನೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಇನ್ನೂ ಅನೇಕ ರಚನೆಗಳನ್ನು ನೀವು ನಿಮ್ಮದೇ ಆದ ರೀತಿಯಲ್ಲಿ ಮಾಡಿ ಅದನ್ನು ಕರಗತಗೊಳಿಸಿ. ಅದರಿಂದ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಈ ರಚನೆಗಳನ್ನು ಮಾಡಿ ಅದನ್ನು ಇನ್ನೂ ಹೆಚ್ಚು ತಿಳಿದು, ಇಲ್ಲಿವರೆಗೆ ತರಗತಿಯನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.